ರಾಜ್ಯದಿಂದ ಲೂಟಿ ಮಾಡ್ತಿರುವ ಮೆಟ್ರೋಗೆ ಧಿಕ್ಕಾರ. ಯಥಾಸ್ಥಿತಿ ಜಾರಿಯಾಗುವಂತೆ ಸಾಮಾನ್ಯರನ್ನು ಕಷ್ಟಕ್ಕೆ ನೂಕುತ್ತಿರುವ ನಮ್ಮ ಮೆಟ್ರೋಗೆ ಧಿಕ್ಕಾರ. ಹಣವನ್ನು ವಿನಾಮೇಷ ಲೂಟಿ ಮಾಡ್ತಿರುವ ಮೆಟ್ರೋಗೆ ಧಿಕ್ಕಾರ. 50 ಠೇವಣಿ ಹೆಸರಿನಲ್ಲಿ ಜನಸಾಮಾನ್ಯ ಲೂಟಿ ಮಾಡ್ತಿರುವ ಮೆಟ್ರೋಗೆ ಧಿಕ್ಕಾರ. ಜನಸಾಮಾನ್ಯರಿಂದ ಲೂಟಿ ನಡೆಯುತ್ತಿರುವುದನ್ನು ವಿರೋಧಿಸೋಣ. ನಮ್ಮ ಮೆಟ್ರೋ ಆಡಳಿತ ಮಂಡಳಿಗೆ ಧಿಕ್ಕಾರ. ಜನಸಾಮಾನ್ಯರ ಹೋರಾಟಕ್ಕೆ ಜಯವಾಗಲಿ. ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಜಯವಾಗಲಿ. ಪ್ರಯಾಣಿಕರ ಹಿತ ಕಾಪಾಡುವುದಕ್ಕಾಗಿ ಹೋರಾಡೋಣ. ಸಾಮಾನ್ಯ ಜನರ ಹಿತ ಕಾಪಾಡಲು ಹೋರಾಡೋಣ. 50 ಕಡ್ಡಾಯ ಠೇವಣಿ ರದ್ದಾಗಲಿ. ಜನಸಾಮಾನ್ಯ ಲೂಟಿ ಮಾಡ್ತಿರುವ ನಮ್ಮ ಮೆಟ್ರೋಗೆ ಧಿಕ್ಕಾರ. ಪ್ರಯಾಣಿಕರು ಪರದಾಡಲು ಕಾರಣವಾಗುತ್ತಿರುವ ನಮ್ಮ ಮೆಟ್ರೋ ನೀತಿ ಜಾರಿಯಾಗಬಾರದು. 50 ಕಡ್ಡಾಯ ಠೇವಣಿ ರದ್ದಾಗಲಿ. ಹಳೆಯ ಸ್ಮಾರ್ಟ್ ಕಾರ್ಡ್ ನೀತಿ ಜಾರಿಯಾಗುವಂತೆ ಒತ್ತಾಯಿಸೋಣ. ಸ್ಮಾರ್ಟ್ ಕಾರ್ಡ್ ನೆಪದಲ್ಲಿ ಲೂಟಿ ಹೊಡೆಯುತ್ತಿರುವ ನಮ್ಮ ಮೆಟ್ರೋ ಆಡಳಿತ ಮಂಡಳಿಗೆ ಧಿಕ್ಕಾರ. ಬೇಕೇ ಬೇಕು. ಸರ್, 27ನೇ ತಾರೀಕು ಮಧ್ಯಾಹ್ನ 3 ಗಂಟೆ ಸುಮಾರಿಂದ ಮೆಟ್ರೋದವರು ಒಂದು ಹೊಸ ನೀತಿ ಜಾರಿಗೆ ತಂದಿದ್ದಾರೆ. ಸ್ಮಾರ್ಟ್ ಕಾರ್ಡಲ್ಲಿ 50 ರೂಪಾಯಿ ಕನಿಷ್ಠ ಬ್ಯಾಲೆನ್ಸ್ ಇರಬೇಕು, ಇಲ್ಲ ಅಂತಂದರೆ ನೀವು ಮೆಟ್ರೋದ ಒಳಗಡೆ ಎಂಟ್ರಿ ಮಾಡಲಿಕ್ಕೆ ಆಗಲ್ಲ. ಈ ಆದೇಶನ ಯಾವುದೇ ರೀತಿ ಸಾರ್ವಜನಿಕರಿಗೆ ಪೂರ್ವವಾಗಿ ಸೂಚಿಸಿರಲಿಲ್ಲ, ನೋಟಿಸ್ ಬೋರ್ಡಲ್ಲಿ ಹಾಕಿರಲಿಲ್ಲ, ಪತ್ರಿಕಾ ಪ್ರಕಟಣೆ ಕೊಟ್ಟಿರಲಿಲ್ಲ. ನಾವು 27ನೇ ತಾರೀಕು ಸಂಜೆ 5 ಗಂಟೆಯಿಂದ ಮಂತ್ರಿ ಮಾಲ್ ಹತ್ತಿರ ಇರುವಂಥ ಸಂಪಿಗೆ ರಸ್ತೆ ಮೆಟ್ರೋ ಸ್ಟೇಷನಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ಶುರು ಮಾಡಿದ ಮೇಲೆ 9:11ಕ್ಕೆ ಮೆಟ್ರೋದ ಅಫಿಷಿಯಲ್ ಟ್ವಿಟ್ಟರ್ ಹ್ಯಾಂಡಲ್ ಇದೆ, BMRCL ಕಮಿಷನರ್ ಅವ್ರದ್ದು. ಅವರು ಪತ್ರಿಕಾ ಪ್ರಕಟಣೆನ 9:11ಕ್ಕೆ ಪ್ರಕಟ ಮಾಡ್ತಾರೆ. 27ನೇ ತಾರೀಕು ಮಧ್ಯಾಹ್ನ 3 ಗಂಟೆಯಿಂದನೇ ಆದೇಶನ ಯಾವುದೇ ಅಧಿಕೃತ ಆದೇಶದ ಪ್ರತಿ ಇಲ್ಲದಂಗೆ ಸಾರ್ವಜನಿಕರಿಗೆ ಮುಂಚೆನೇ ತಿಳಿಸ್ದಂಗೆ ಜಾರಿಗೆ ತಂದಿರ್ತಾರೆ. ಬೆಳಿಗ್ಗೆ 27ನೇ ತಾರೀಕು ಹೋಗುವಾಗ ಜನಗಳೆಲ್ಲರೂ ಅವ್ರ ಮೆಟ್ರೋ ಕಾರ್ಡಲ್ಲಿ ಕನಿಷ್ಠ 10 ರೂಪಾಯಿ ಇತ್ತು, ಬಳಸ್ಕೊಂಡು ಹೋಗಿದ್ದಾರೆ. ಸಂಜೆ ಅವರು ಬರುವಾಗ ಏನಾಗಿದೆ ಅಂತಂದರೆ 49 ರೂಪಾಯಿ ಇದ್ದರೂ ಅವರಿಗೆ ಹೋಗಬೇಕಾಗಿದ್ದು ಮುಂದಿನ ಸ್ಟೇಷನಿಗೆ ಆದರೂ ಮುಂದಿನ ಸ್ಟೇಷನಿಗೆ 8 ರೂಪಾಯಿ ಸಾಕಾದರೂ 50 ರೂಪಾಯಿ ಇಲ್ಲದೆ ಅವರಿಗೆ ಹೋಗ್ಲಿಕ್ಕಾಗಿಲ್ಲ. ಸಾವಿರಾರು ಜನ ಪೇಷಂಟ್ಗಳು, ಕೆಲಸ ಮಾಡ್ಕೊಂಬಂದ ಉದ್ಯೋಗಸ್ಥರು, ಮನೆಗೆ ಹೋಗಬೇಕಾಗಿರೋ ತುರ್ತಿನಲ್ಲಿರೋರಿಗೆ ಸಾಕಷ್ಟು ಸಮಸ್ಯೆ ಆಗಿದೆ. ಇದನ್ನು ನಾವು 2 ದಿನದಿಂದ ಮೆಟ್ರೋ ಆವರಣದ ಒಳಗಡೆ ಶಾಂತಿಯುತವಾಗಿ ಪ್ರತಿಭಟನೆ ಮಾಡಿ ಅಧಿಕಾರಿಗಳು ಬರಬೇಕು, ಯಾಕೆ ಈ ತರಾತುರಿ ನಿರ್ಧಾರ ತಗೊಂಡಿದ್ದೀರಿ ನೀವು, ಅದಕ್ಕೆ ಏನು ಕಾರಣ ನಮಗೆ ಹೇಳಬೇಕು. ನೀವು ಸಾರ್ವಜನಿಕರನ್ನ ಯಾಕೆ ಈ ನಿರ್ಧಾರ ತಗೊಳ್ಳಿಕ್ಕಿಂತ ಮುಂಚೆ ಕೇಳಲಿಲ್ಲ ಅಂತ ಹೇಳಿ ನಾವು ಪ್ರತಿಭಟನೆ ಮಾಡಿದ್ವಿ. 27ನೇ ತಾರೀಕು ಮಧ್ಯರಾತ್ರಿ 1 ಗಂಟೆವರೆಗೂ ನಾವು ಪ್ರತಿಭಟನೆ ಮಾಡಿದಾಗ ಸ್ಥಳೀಯ ಪೊಲೀಸರು ಮತ್ತು ಮೆಟ್ರೋ ಅಧಿಕಾರಿಗಳು ನಮಗೆ ಆಶ್ವಾಸನೆ ಕೊಟ್ಟರು. 28ನೇ ತಾರೀಕು ಅಂದರೆ ನಿನ್ನೆ ಬೆಳಿಗ್ಗೆ 9 ಗಂಟೆಗೆ ಮೆಟ್ರೋ ಅಧಿಕಾರಿಗಳ ಜೊತೆ ಮೀಟಿಂಗ್ ಅರೇಂಜ್ ಮಾಡಿ ನಮ್ಮ ಜೊತೆ ಸಂವಾದ ಮಾಡಿ ಸಮಸ್ಯೆ ಪರಿಹಾರ ಮಾಡ್ತೀವಿ ಅಂತ ನಮಗೆ ಆಶ್ವಾಸನೆ ಕೊಟ್ಟಿದ್ದರು. ಆ ಪ್ರಕಾರ ನಾವು ನಿನ್ನೆ ಮತ್ತೆ ಮೆಟ್ರೋ ಸ್ಟೇಷನಿಗೆ ಹೋಗಿ ಪ್ರತಿಭಟನೆ ಮಾಡುವಾಗ ಯಾರೂ ಬರಲಿಲ್ಲ. ಮಧ್ಯಾಹ್ನ 2 ಗಂಟೆಗೆ ಒಬ್ಬ ಅಧಿಕಾರಿ ಬಂದುಬಿಟ್ಟು ಈ ನಿರ್ಧಾರನ ನಾವು ಜನಗಳಿಗೆ ಹೇಳಬೇಕಾರೋ ಯಾವುದೇ ಅನಿವಾರ್ಯತೆ ನಮಗಿಲ್ಲ, ಜನರ ಅನುಕೂಲಕ್ಕೋಸ್ಕರನೇ ನಾವು ಮಾಡಿದ್ದೀವಿ, ಹಾಗಾಗಿ ನೀವು ಇದನ್ನು ಇಲ್ಲಿಗೆ ಕೈ ಬಿಡಬೇಕು, ಜನ ಇದನ್ನು ಸ್ವಾಗತಿಸಿದ್ದಾರೆ ಅಂತ ನಮಗೆ ಸುಳ್ಳು ಹೇಳಿದ್ರು. ಯಾರು? ಮೆಟ್ರೋ ಅಧಿಕಾರಿ, ಯಾರು ಪರ್ಟಿಕ್ಯುಲರು? ರೆವಿನ್ಯೂ ಸೆಕ್ಷನಿನ ಹೆಡ್, ಅವ್ರ ಹೆಸರು ನನಗೆ ಗೊತ್ತಿಲ್ಲ, ರೆವಿನ್ಯೂ ಸೆಕ್ಷನ್ ಹೆಡ್ ಹೇಳಿದ್ರು. ಜನ ಇದನ್ನು ಇಷ್ಟಪಟ್ಟಿದ್ದಾರೆ, ನೀವು ಮಾತ್ರ ಇದಕ್ಕೆ ಪ್ರತಿಭಟನೆ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾವು ಜನರಿಂದ ಅಭಿಪ್ರಾಯ ಸಂಗ್ರಹಣೆ ಮಾಡಬೇಕು ಅಂತ ಹೇಳಿ ಈ ಪೋಸ್ಟ್ರ್ ಮಾಡಿಬಿಟ್ಟು ಮಂತ್ರಿ ಮಾಲ್ ಸಂಪಿಗೆ ರಸ್ತೆಯಲ್ಲಿರುವಂಥ ಮೆಟ್ರೋ ಸ್ಟೇಷನ್ ಬಳಸುವ ಪ್ರತಿ ಪ್ರಯಾಣಿಕರ ಹತ್ರ ಅಭಿಪ್ರಾಯ ಕೇಳಿದ್ವಿ. ಅವರು ನಮಗೆ 300ಕ್ಕಿಂತ ಹೆಚ್ಚು ಸಂಖ್ಯೆಯಲ್ಲಿ ಕನಿಷ್ಠ 2 ಗಂಟೆಯಲ್ಲಿ ಇದರ ವಿರುದ್ಧ ದನಿ ಎತ್ತಿದ್ದಾರೆ, ಸಹಿ ಕೊಟ್ಟಿದ್ದಾರೆ. ಮೆಟ್ರೋ ಅಧಿಕಾರಿಗಳು ಹಿಂಬಾಗಿಲಿಂದ ಹೋಗ್ಬಿಟ್ಟು ಪೊಲೀಸ್ನವರಿಗೆ ನಮ್ಮ ಬಗ್ಗೆ ಸುಳ್ಳು ದೂರು ಕೊಟ್ಟು ನಾವು ಸಾರ್ವಜನಿಕರಿಗೆ ತೊಂದರೆ ಕೊಡ್ತಾ ಇದ್ದೀವಿ, ಕೆಲಸಕ್ಕೆ ಅಡಚಣೆ ಮಾಡ್ತಿದ್ದೀವಿ ಅಂತ ದೂರು ಕೊಟ್ಟು ನಮ್ಮನ್ನು ಅರೆಸ್ಟ್ ಮಾಡಿಸಿ ಬಿಟ್ಟಿದ್ದಾರೆ. ಆ ಕಾರಣಕ್ಕೋಸ್ಕರ ಮೆಟ್ರೋದಿಂದ ನಮಗೆ ನ್ಯಾಯ ಸಿಗ್ತಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಸಾರ್ವಜನಿಕವಾಗಿ ಈ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ನಿಮ್ಮ ಆಗ್ರಹ ಏನು ಸರ್? ನಮ್ಮ ಒತ್ತಾಯ ಇಷ್ಟೇ, ಸಾರ್ವಜನಿಕರಿಗೆ ಮುಂಚೆನೇ ಹೇಳಿದಾಗೆ ಸಾರ್ವಜನಿಕರಿಗೆ ತೊಂದರೆ ಕೊಡುವಂತಹ ಈ ನಿರ್ಧಾರ ಮಾಡಿರೋದನ್ನು ಕನಿಷ್ಠ ಈ ನಿರ್ಧಾರನ ಹಿಂಪಡೆಯೋಕ್ಕಾಗದೇ ಇಲ್ಲ ಅಂತಂದರೆ ಈ ನಿರ್ಧಾರನ 1 ವಾರಗಳ ಮಟ್ಟಿಗೆ ಸ್ಥಗಿತ ಮಾಡಿ 1 ವಾರ ಸಾರ್ವಜನಿಕರಿಂದ ಅಭಿಪ್ರಾಯ ಪಡೆದು
ಸಾರ್ವಜನಿಕರು ಇದಕ್ಕೆ ಒಪ್ಪಿದರೆ ಮಾತ್ರ ಜಾರಿ ಮಾಡಬೇಕು. ಇನ್ನು ಮುಂದೆ ಯಾವುದೇ ನಿರ್ಧಾರ ಸಾರ್ವಜನಿಕರಿಗೆ ತೊಂದರೆ ಆಗುವಂಥ ಸಂದರ್ಭದಲ್ಲಿ ಇದ್ದರೆ ಸಾರ್ವಜನಿಕರಿಂದ ಕನಿಷ್ಠ ಅದರ ಅಭಿಪ್ರಾಯವನ್ನು ಮಾಧ್ಯಮಗಳ ಮೂಲಕ, ಸಾಮಾಜಿಕ ಮಾಧ್ಯಮಗಳ ಮೂಲಕ, ಫೋನ್ ಮೂಲಕ ಪಡೆದು ನಂತರನೇ ಜಾರಿ ಮಾಡಬೇಕು. ಇಲ್ಲ ಈ ರೀತಿ ದಿಢೀರ್ ಮಧ್ಯಾಹ್ನದ ಹೊತ್ತಿಗೆ ಒಂದು ಆದೇಶನ ಜಾರಿಗೆ ತಂದರೆ ಎಲ್ಲರಿಗೂ ತೊಂದರೆ ಆಗುತ್ತೆ. ನಾನು ಬೆಂಗಳೂರು ವಾಸಿ ಸಮೇತ ಅಲ್ಲ, ನಾನು 4 ದಿನದಿಂದ ಇದಕ್ಕೋಸ್ಕರನೇ ಉಳಿದು ಪ್ರತಿಭಟನೆ ಯಾಕೆ ಮಾಡ್ತಾ ಇದ್ದೀನಿ ಅಂತಂದರೆ ನನಗೆ ತೊಂದರೆ ಆಗ್ತಿದೆ ವೈಯಕ್ತಿಕವಾಗಿ ಅಂತಲ್ಲ, ಸಾವಿರಾರು ಜನ ನಾನು ಕಣ್ಣಾರೆ ನೋಡಿದ್ದೀನಿ, ಎಲ್ಲರಿಗೂ ತೊಂದರೆ ಆಗ್ತಿದೆ. ನಮ್ಮ ನಿಮ್ಮದು ಕೃಷಿಕ ಕೃಷಿಕ ಸರ್.